ನಮಸ್ತೆ ಎಲ್ಲರಿಗೂ. ಇದು ಶುಕ್ರವಾರದ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಪೂಜೆಯೊಂದಿಗೆ ನನ್ನ ದಿನ ಪ್ರಾರಂಭ ಆಗುತ್ತೆ ಶುಕ್ರವಾರ ಯಾವಾಗಲೂ. ಶುಕ್ರವಾರ ಬೆಳಗ್ಗೆ ತೋರಣ ಕಟ್ಟಿರೋದು ಭತ್ತದ್ದು ನೆಗೆಟಿವ್ ಎಲ್ಲ ಮನೆ ಒಳಗಡೆ ಬರೋದಾಗಿ ತಡೆಯುತ್ತೆ. ಜೊತೆಗೆ ಮೇಲೆ ಗಣಪತಿದು ವಿಗ್ರಹ ಇದೆ, ಅದರಲ್ಲಿ ಒಂದು ಸ್ಫಟಿಕ ಇಟ್ಟಿದ್ದೀನಿ. ಇದು ಕೂಡ ಮನೆಗೆ ನೆಗೆಟಿವ್ ಎಲ್ಲ ಒಳಗಡೆ ಬರೋದಾಗಿ ತಡೆಯುತ್ತದೆ. ಹಾಗೆ ದೇವರ ಪೂಜೆಯೊಂದಿಗೆ ನನ್ನ ದಿನ ಪ್ರಾರಂಭ ಆಗುತ್ತೆ. ಟೊಮೆಟೊ ರಸಂ ಮಾಡೋಣ ಅಂತ ಟೊಮೆಟೊ, ಈರುಳ್ಳಿ ಮತ್ತು ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ಹಚ್ಕೋತಾ ಇದ್ದೆ. ಸ್ಪೆಷಲಿ ಅಂತ ಏನೂ ಇಲ್ಲ, ಎಲ್ಲರೂ ಮಾಡೋ ಥರನೇ ರಸಂ ಮಾಡೋದು. ಬಟ್ ಇವತ್ತು ಸ್ಪೆಷಲ್ ಅಂದರೆ ಅದು ಬಟ್ ಅವ್ರದ್ದು ರಸಂ ಪೌಡರ್ ಯೂಸ್ ಮಾಡ್ತೀನಿ. ಪ್ರಮೋಷನ್ ವಿಡಿಯೋ ಅಲ್ಲ, ಬಟ್ ಅವ್ರು ಫೇಮಸ್ ಯೂಟ್ಯೂಬರ್ ಅಲ್ವಾ ಅಡುಗೆ ಮಾಡೋದ್ರಲ್ಲಿ. ಹಾಗಾಗಿ ಅವ್ರದ್ದೊಂದು ರಸಂ ಪೌಡರ್ ಟ್ರೈ ಮಾಡೋಣ ಅಂತ ಎಲ್ಲ ಅರಿಶಿನ ಪೌಡರ್ ಹಾಕ್ತಾಯಿದ್ದೀನಿ, ಜೊತೆಗೆ ಹುಳಿ ನೀರು ಹಾಕ್ತಾಯಿದ್ದೀನಿ. ರಸಂ ಪೌಡರ್ ಹಾಕ್ತಾಯಿದ್ದೀನಿ, ಬಟ್ ಅವರದ್ದು ತುಂಬ ಚೆನ್ನಾಗಿದೆ. ಕುದೀತಾ ಇರಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಕೊನೆಯಲ್ಲಿ ಒಗ್ಗರಣೆ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ರಸಂ ಜೊತೆ ಮೂಲಂಗಿ ಪಲ್ಯ ಮಾಡ್ತಾ ಇದ್ದೀನಿ. ಸಿಂಪಲಾಗಿ ಎಲ್ಲ ತರಕಾರಿಗಳನ್ನು ಕಟ್ ಮಾಡಿ ಬೇಯಿಸ್ಕೊಂಡು ಮತ್ತು ಕೊನೆಯಲ್ಲಿ ತೆಂಗಿನ ತುರಿ ಮತ್ತು ಒಗ್ಗರಣೆ ಕೊಡ್ತಾ ಇದ್ದೀನಿ. ನನ್ನ ಮನೆಯ ಬೆಕ್ಕು ಕಳೆದೋಗಿರೋ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇದು ನಮ್ಮ ಮನೆಗೆ ಬಂದಿರೋಂಥ ಬೆಕ್ಕುಗಳು ನೋಡಿ ವಿಚಿತ್ರವಾಗಿ ನೋಡ್ತಾ ಇದೆ. ಇದನ್ನು ಹಚ್ಕೊಳಕ್ಕೆ ಹೋಗಿಲ್ಲ ನಾನು, ಯಾಕಂದರೆ ನಂಗೆ ಆಲ್ರೆಡಿ ಒಂದು ಬೆಕ್ಕನ್ನು ಕಳ್ಕೊಂಡು ತುಂಬಾ ನೋವಾಗಿದೆ. ನನ್ನ ಬೆಕ್ಕಿದು ಫುಡ್ಡೆಲ್ಲ ಹಾಗೇ ಇತ್ತು, ಯಾಕಂದರೆ ಅದು ನಾನು ಹೊಸ್ತು ತಗೊಂಡು ಬಂದಿದ್ದೆ. ಅದನ್ನೆಲ್ಲ ಈ ಬೆಕ್ಕಿಗಳಿಗೆ ಕೊಟ್ಟೆ, ಬಟ್ ಅದನ್ನು ಹಚ್ಕೊಳಕ್ಕೆ ಹೋಗಿಲ್ಲ ನಾನು, ಕೊಟ್ಬಿಟ್ಟು ಓಡಿಸಿಬಿಟ್ಟೆ. ಯಾಕಂದರೆ ನಂಗೆ ತುಂಬ ಕಷ್ಟ ಆಗುತ್ತೆ ಅದು ಮಿಸ್ ಆದರೆ.